ಸರ್ ಈಗ ಯಾಕಂದ್ರೆ 2.5 ವರ್ಷ ಅಂತ ಆಯ್ತು, ಈಗ 3 ವರ್ಷ ಆಗ್ತಾ ಬಂತು. ಇದಾದ್ಮೇಲೂ ಕೂಡ ಆಗ್ಲಿಲ್ಲ ಅಂದ್ರೆ ನಿಮ್ ನಡೆ ಎಲ್ಲ ಏನಿದೆ ಅಂತ? ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಲಿ, ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರಬಹುದು, ನೋಡೋಣ. ಈ ವಾರ ಎಲ್ಲ ಗೊಂದಲಕ್ಕೆ ತೆರೆ ಎಳೆರಿ ಅಂತ. ಹೌದು, ಏನೋ ಒಂದು ಯಾಕಂದ್ರೆ ಇದನ್ನ ವಿರೋಧ ಪಕ್ಷದವರು ಒಂಥರ ಆಹಾರ ಮಾಡ್ಕೊಬಿಟ್ಟಾರೆ. ದಿನನಿತ್ಯ ಅವ್ರಿಗೇನು ಬೇರೆ ಏನಿಲ್ಲ ಮಾತಾಡ್ಲಿಕ್ಕೆ. ಈ ವಿಚಾರ ಎತ್ಕೊಳ್ಳೋದು, ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಸಿಗ್ತಾರೆಲ್ಲ ಮಾತಾಡೋದು, ಇದನ್ನ ಮಾಡ್ತಾರೆ. ಇದು ನಿಲ್ಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದು ಬೆಳವಣಿಗೆಗಳು, ಚರ್ಚೆಗಳು, ಅದಕ್ಕೋಸ್ಕರ ಇದಕ್ಕೆ ತೆರೆ ಇಲ್ಲರಿ ಅಂತಾನೆ ನಾವು ಕೇಳ್ತಾ ಇರೋದು. ಈ ವಾರದಲ್ಲಿ ಯಾರು ಗಮನಕ್ಕೆ ತರ್ತಾ ಇದಾರೆ ಸರ್? ನೀವು ಯಾವುದು ಗಮನಕ್ಕೆ ತರ್ತಾ ಇದ್ದೀರಾ? ಈಗ ನಾವು ಎಲ್ರಿಗೂ ಹೇಳಿದೀವಿ, ನಮ್ಮ ರಾಜ್ಯ ನಾಯಕರು ಒಳಗೆ. ಅದು ನೋಡೋಣ, ಇನ್ನೂ ಒಂದು ವಾರ ಈ ಮಂತಲ್ಲಿ ನೋಡ್ತೀವಿ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದ್ರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ಅವಶ್ಯಕತೆ ಬಿದ್ರೆ, ಗೊಂದಲ ಬಗೆಹರಿದೆ ಇದ್ರೆ. ದಿನನಿತ್ಯ ಮಾಧ್ಯಮದಲ್ಲಿ ವಿಚಾರ ಚರ್ಚೆ ಆಗೋದು ಯಾರಿಗೂ ಇಷ್ಟ ಇಲ್ಲ, ನಮ್ಮೊಳಗೆ ಅವಶ್ಯಕತೆನೂ ಇಲ್ಲ. ಸೊ ಅದಕ್ಕೆ ತೆರೆ ಎಳಿಸ್ಬೇಕಲ್ಲ, ಅದು ನೋಡೋಣ. ಈಗ ಇನ್ನೂ ಒಂದು 8 ದಿವಸ ನೋಡೋಣ, ಏನೇನು ಆಗ್ಲಿ. ಈಗ ಹೊಸಬರಿಗೆ ಸಚಿವ ಸ್ಥಾನ ಕೊಡೋ ವಿಚಾರ ಸರ್, 2-3 ಶಾಸಕರಾಗಿರೋರಿಗೆ ಕೊಟ್ಟಿಲ್ಲ, ಆ ಥರದ ಅಸಮಾಧಾನ ಪಡ್ತಾರೆ. ಈಗ ನೋಡಿ, ಶಾಸಕರು 5 ಬಾರಿ 7 ಬಾರಿ 8 ಬಾರಿ ಆದವರು ಇದ್ದಾರೆ ಬಹಳಷ್ಟು ಜನ. ಈಗ ಎಲ್ಲವೂ ಕೂಡ ಸೀನಿಯಾರಿಟಿಲೇ ಮಾನದಂಡನ ತಗೊಳಕ್ಕಾಗಲ್ಲ. ಜಿಲ್ಲಾವಾರು ಇರ್ತದೆ, ಜಾತಿವಾರು ಇರ್ತದೆ, ಮತ್ತೆ ಅವರ ಸಾಮರ್ಥ್ಯನೂ ಕೂಡ ಕೌಂಟ್ ಆಗ್ತದೆ. ಹಿಂದೆ ಎಲ್ಲ ನಡೀತಿದ್ದು ಬೇರೆ ರೀತಿ. ಬಟ್ ಇತ್ತಿನ ಬದಲಾದ ಒಂದು ಕಾಲಘಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂಥ ವ್ಯವಸ್ಥೆ ಬರ್ತಾ ಇದೆ. ಯಾಕೆಂದರೆ ಈಗೆಲ್ಲ ಭಾಳಷ್ಟು ಟೆಕ್ನಾಲಜಿ ಬೆಳೆದಿರೋದ್ರಿಂದ ಎಲ್ಲರೂ ಕೂಡ ಅವ್ರವ್ರದ್ದೇನು ಶಕ್ತಿ ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಸುಮ್ಮನೆ ಯಾರನ್ನೋ ಅವ್ರಿಗೆ ಆಸಕ್ತಿ ಇಲ್ಲದವ್ರನ್ನೂ ಒತ್ತಾಯಪೂರ್ವಕ ಮಂತ್ರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ.